ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಂದಿನ ಬ್ಲಾಗಲ್ಲೇ ಹೇಳಿದ್ದೆ ಮದುವೆ ಫಂಕ್ಷನ್ ಶುರು ಆಗಿದೆ ಅಂತ, ಜೊತೆಗೆ ಹಳದಿ ಶಾಸ್ತ್ರದ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಅವರೆಲ್ಲರೂ ಹೋಗಿ ಒಂದ್ಸಲ ಚೆಕ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಆರತಕ್ಷತೆ ಅಂದರೆ ರಿಸೆಪ್ಷನ್ಗೆ ಹೋಗೋದಕ್ಕಿಂತ ಮೊದಲು ಮನೆಯಲ್ಲಿ ಯಾವ ರೀತಿ ಹುಡುಗನ ಕರ್ಕೊಂಡು ಹೋಗ್ತಾ ಇದ್ದೀವಿ ಆ ವಿಡಿಯೋನಿಂದ ಶುರು ಮಾಡ್ತಾ ಇದ್ದೀನಿ. ಇವನೇ ಮದುವೆಗಳು ನೋಡ್ಕೊಬಿಡಿ ಫ್ರೆಂಡ್ಸ್. ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ. ಇನ್ನೇನು ರಾಹುಗಾಲ ಮುಗಿದ ಮೇಲೆ ಹುಡುಗನ ಕರ್ಕೊಂಡು ನಾವು ಚೌಲ್ಟ್ರಿಗೆ ಹೊರಡಬೇಕು. ಅದಕ್ಕಿಂತ ಮೊದಲು ಎಲ್ಲ ಕಸಿನ್ಸ್ಗಳು ಇಲ್ಲಿ ರೆಡಿಯಾಗಿದ್ದಾರೆ. ಎಲ್ಲರೂ ಜೋಕ್ಸ್ ಮಾತಾಡ್ತಾ ಕೂತಿದ್ದಾರೆ. ಅಂದರೆ ಇನ್ನೊಂದು 10 ನಿಮಿಷ ಟೈಮ್ ಇದೆ ರಾಹುಗಾಲ ಮುಗಿಯೋದಕ್ಕೆ. ಅದಾದಮೇಲೆ ಹೊರಡಬೇಕು ಚೌಲ್ಟ್ರಿಗೆ. ನನ್ನ ವಾಯ್ಸು ಸ್ವಲ್ಪ ಚೇಂಜಸ್ ಆಗಿದೆ, ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ರಾಹುಗಾಲ ಕಳ್ಕೊಂಡು ಮನೆಯಿಂದ ಎಲ್ಲರೂ ಚೌಲ್ಟ್ರಿಗೆ ಹೊರಡ್ತಾ ಇದ್ದೀವಿ. ಹುಡುಗಿ ಆಗಿದ್ದಿದ್ರೆ ಅವ್ರ ಹತ್ರ ಅಕ್ಕಿ ಎಲ್ಲ ಎಸೆಯೋ ಶಾಸ್ತ್ರ ಮತ್ತು ಹಾಲು ಅನ್ನ ತಿನ್ಸೋದಿರ್ಬೋದು, ಕೈಯಲ್ಲಿ ಗೋಡೆಗೆ ಹಾಲು ಕಲಸಿ ಹಚ್ತಾರಲ್ವ, ಅದೆಲ್ಲ ಶಾಸ್ತ್ರಗಳಿರ್ತಿತ್ತು. ಹುಡುಗ ಆಗಿರೋದ್ರಿಂದ ಅದ್ಯಾವುದು ಶಾಸ್ತ್ರಗಳಿಲ್ಲ. ಒಂದಿನ ಡಿಮ್ಯಾಂಡಿಂಗ್, ನಾಳೆ ಒಂದಿನ 22 ಬಾಗ್ರೂಟ. ಚೌಲ್ಟ್ರಿಗೆ ನಾವೆಲ್ಲರೂ ಮಧ್ಯಾಹ್ನನೇ ಬಂದ್ವಿ. ಬಂದ ತಕ್ಷಣ ಹುಡುಗನ ಅವರು ವೆಲ್ಕಮ್ ಮಾಡ್ಕೊಂಡ್ರು. ಅದಾದ್ಮೇಲೆ ಎಲ್ಲರೂ ಈಗ ಊಟ ಮಾಡ್ತಾ ಇದ್ದೀವಿ. ಊಟ ಆಗ್ತಿದ್ದಾಗೆ ಎಲ್ಲರೂ ರೆಡಿಯಾಗಿ ಶಾಸ್ತ್ರಗಳನ್ನ ಶುರು ಮಾಡಿದ್ರು. ವಿಳೆ ಶಾಸ್ತ್ರ, ಬಳೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಇವಾಗ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ. ಅಂದ್ರೆ ಅವರು ಹೂ ಮುಡ್ಸೋ ಶಾಸ್ತ್ರ ಮಾಡಿದ್ರು, ಎಂಗೇಜ್ಮೆಂಟ್ ಮಾಡಿರ್ಲಿಲ್ಲ. ಅದರಿಂದ ಇಲ್ಲೇನೆ ಒಂದು ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಹಾರಗಳನ್ನ ಚೇಂಜ್ ಮಾಡ್ಕೊಂಡು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ.
ನೆಕ್ಸ್ಟು ಎಲ್ಲರೂ ರೆಡಿ ಆಗೋಷ್ಟರಲ್ಲಿ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಯಿತು. 7:30ಗೆಲ್ಲ ರಿಸೆಪ್ಷನ್ ಶುರು ಆಗಿತ್ತು. ನಾವುಗಳು ಕೂಡ ಈ ರೀತಿ ರೆಡಿ ಆಗಿದ್ವಿ. ನಾವುಗಳು ಬರೋ ಅಷ್ಟರಲ್ಲಿ ಗೆಸ್ಟ್ಗಳೆಲ್ಲ ಬರ್ತಾ ಇದ್ರು. ಅನ್ವಿಕ್ಕು ಸಾಮರ್ಥ್ಯನ ಜೊತೆ ಆಟ ಆಡ್ತಾ ಇದ್ದಾನೆ. ಇನ್ನು ದೊರೆಯವರು ಸ್ಟೇಜ್ ಹತ್ರ ಇದ್ದಾರೆ. ಊಟದಲ್ಲಿ ತುಂಬಾ ರಶ್ ಇತ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದಮೇಲೆ ನಾವು ಊಟ ಮಾಡಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ನಾವು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ರಿಸೆಪ್ಷನಲ್ಲಿ ತುಂಬಾ ಕ್ರೌಡ್ ಇತ್ತು. ನಾನು ಅದೆಲ್ಲಾನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಕೆಲವೊಂದು ಕ್ಲಿಪ್ಸ್ಗಳನ್ನ ಮಾತ್ರ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇನ್ನು ಫೈನಲ್ ಆಗಿ ಅವ್ರ ಫ್ಯಾಮಿಲಿ ಫೋಟೋ ಶೂಟ್ ನಡೀತಾ ಇತ್ತು. ಜೊತೆಗೆ ಆಲ್ಮೋಸ್ಟ್ ಆಲ್ ರಿಸೆಪ್ಷನ್ ಎಲ್ಲ ಮುಗ್ದಿತ್ತು. ನೀವಿಲ್ಲಿ ನೋಡ್ಬೋದು ಎಲ್ಲ ಚೇರ್ಗಳು ಖಾಲಿ ಆಗಿದೆ. ಜೊತೆಗೆ ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಫ್ಯಾಮಿಲಿ ಫೋಟೋ ಒಂದು ಬ್ಯಾಲೆನ್ಸ್ ಇತ್ತು. ಹಾಗೇನೆ ಇಲ್ಲಿ ದೊರೆಯವರು ಅವ್ರ ಕಸಿನ್ಸ್ ಜೊತೆ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ನಾವೆಲ್ಲರೂ ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ. ಇದಿಷ್ಟು ಇವತ್ತಿನ ರಿಸೆಪ್ಷನ್ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.